ಅಂದರೆ ಬನ್ನಿ ಕೂತ್ಕೊಳ್ಳಿ. ಇವತ್ತು ಯಾವುದಾದ್ರೂ ಆರ್ಡ್ರಿಗೆ ಏನಾದರೂ ಕರೆ ಬಂದಿತ್ತಾ? ಹ್ಞೂ ಮಾವ, ಬಂದಿತ್ತು. ಕೊಟ್ಟು ಬಂದೆ, ಅದಕ್ಕೆ ಹೊಸಿ ತಡ ಆಯಿತು. ಇವತ್ತು ಸಂಜೆನೂ ಒಂದಷ್ಟು ಆರ್ಡ್ರ್ಗಳನ್ನ ಕೊಡೋದೈತಿ ಮಾವ, ಬೇಗ ಹೋಗ್ಬೇಕು. ಒಳ್ಳೆಯದಾಯ್ತು ಬಿಡಿ, ಒಳ್ಳೆಯದಾಯ್ತು. ನಮಸ್ಕಾರಪ್ಪ. ನಮಸ್ಕಾರ. ಯಾರಪ್ಪ ನೀವು? ಯಾರು ಬೇಕಿತ್ತು? ನಾನು ಸಂತೋಷ್ ಅಂತ, ಇವನು ನನ್ನ ತಮ್ಮ ಹರೀಶ. ನಮಸ್ತೆ. ನಮ್ಮ ತಂಗಿ ಜಾನು, ಅವಳ ಗಂಡ ಜಯಂತ್ ಅವರು. ಹೌದು ಹೌದು. ಇವ್ರು ಇಲ್ಲಿವರೆಗೂ ಹುಡ್ಕೊಂಡು ಬಂದಿದ್ದಾರೆ ಅಂದರೆ ಜಾನ್ವಿ ಎಲ್ಲ ನಿಜನೂ ಹೇಳ್ಬಿಟ್ಟಿದ್ದಾಳೆ ಅನ್ಸುತ್ತೆ. ಅದಕ್ಕೆ ಇವ್ರು ಇಲ್ಲಿವರೆಗೂ ಬಂದಿದ್ದಾರೆ. ಏನಪ್ಪ ಮಾಡೋದು? ಏನಪ್ಪ ವಿಷಯ? ಭಾವ ಇಲ್ವಾ ಮನೇಲಿ? ಈಗ ಜಯಂತ್ ಇದ್ದಾನೆ ಅಂತ ಹೇಳೋದು ಅಥವಾ ಇಲ್ಲ ಅಂತ ಹೇಳೋದು? ಯಾರದು ಶಾಂತಮ್ಮ? ಇದ್ದಾರೆ, ಬನ್ನಿ ಬನ್ನಿ ಒಳಗೆ. ಕುತ್ಕೊಂಡಿರಿ, ಬರ್ತೀನಿ. ಆಯ್ತು. ಕೂತ್ಕೊಳ್ಳ. ಜಯಂತ್, ಜಾನ್ವಿ ಅವ್ರ ಅಣ್ಣಂದ್ರು ಬಂದಿದ್ದಾರೆ. ಏನು ಹೇಳ್ತಾ ಇದ್ದೀರಿ ಶಾಂತಮ್ಮ? ಜಾನ್ವಿವ್ರ ಅಣ್ಣಂದ್ರು ಇಲ್ಲೇನು ಮಾಡ್ತಾ ಇದ್ದಾರೆ? ಅದು ನನಗೇನಪ್ಪ ಗೊತ್ತು. ನೀನು ಇದೆಯಾ ಅಂತ ಕೇಳಿದ್ರು, ನೀನು ಇದೆಯೋ ಇಲ್ವೋ ಅಂತ ಹೇಳಬೇಕು ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. ಅಷ್ಟರಲ್ಲೇ ನೀನು ಕರೆದ್ಬಿಟ್ಟೆ. ನಿನ್ನ ಧ್ವನಿ ಕೇಳಿದ್ಮೇಲೆ ಇಲ್ಲ ಅಂತ ಹೇಳೋಕ್ಕಾಗತ್ತಾ? ಅದಕ್ಕೆ ಬನ್ನಿ ಇದ್ದಾರೆ ಅಂತ ಒಳಗಡೆ ಕರೆದು ಕೂರಿಸಿದ್ದೀನಿ. ಅಲ್ಲ ಶಾಂತಮ್ಮ, ಅವ್ರಿಗೆ ಅಲ್ಲೇ ಏನಾದರೂ ಹೇಳಿ ಅಲ್ಲಿಂದ ಕಳಿಸೋದಲ್ವ ನೀವು? ಅಯ್ಯೋ ದೇವ್ರೆ, ನೀನು ಇದೆಯಾ ಅಂತ ಗೊತ್ತಾದ್ಮೇಲೆ ಇಲ್ಲ ಅಂತ ಹೇಗೆ ಹೇಳಿ ಕಳಿಸೋದು? ಪರವಾಗಿಲ್ಲ ಬಿಡು, ನೀನು ಬಂದು ಏನು ವಿಷಯ ಅಂತ ಕೇಳು. ಒಂದು ವೇಳೆ ಜಾನ್ವಿ ಅವರು ನಿನ್ನ ವಿಷಯ ಎಲ್ಲ ಅವ್ರ ಮುಂದೆ ಹೇಳಿದ್ದಾದರೆ ಏನು ಅಂತ ವಿಚಾರಿಸು, ಮುಂದುವರೆದು ಮಾತಾಡು. ಅಲ್ಲ ಶಾಂತಮ್ಮ, ಜಾನ್ವಿವ್ರು ನನ್ನ ಬಗ್ಗೆ ಅಲ್ಲಿ ಏನು ಹೇಳಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಈಗ ಇಲ್ಲಿ ವಿಷಯ ನಾನೇ ಕೆದಕಿದ್ರೆ ನಾನಾಗೆ ತೊಂದರೆ ತಂದ್ಕೊಂಡಂಗಾಗುತ್ತೆ. ಅದು ಅಲ್ಲದೆ ಇದೆಲ್ಲ ಇವ್ರುಗಳ ಜೊತೆ ಮಾತಾಡಿ ಬಗೆಹರಿಯೋ ವಿಷಯ ಅಲ್ಲ ಶಾಂತಮ್ಮ. ಏನು ಮಾಡಲಿ? ಹಾಗಂತ ಸುಮ್ಮನೆ ಇರೋಕ್ಕಾಗುತ್ತಾ? ನೋಡಿ, ಈಗ ಅವ್ರು ಏನಕ್ಕೆ ಬಂದಿದ್ದಾರೆ ಅಂತ ವಿಷಯ ಕೇಳು. ಒಂದು ವೇಳೆ ಜಾನ್ವಿ ಅವರು ಅವ್ರ ಮುಂದೆ ಎಲ್ಲ ವಿಷಯ ಹೇಳಿದರೆ ಇರೋ ವಿಷಯದ ಬಗ್ಗೆ ಅವ್ರ ಹತ್ರ ಮಾತಾಡ್ಬಿಡು. ಸರಿ ಸರಿ, ನಾನು ಬರ್ತೀನಿ, ಹೋಗಿ ಬಾ. ನಮಸ್ತೆ. ಹೇಗಿದ್ದೀರ ಬಾಬಾ? ರಾಮ? ಚೆನ್ನಾಗಿತ್ತು. ಪ್ಲೀಸ್ ಕೂತ್ಕೊಳ್ಳಿ. ಕೂತ್ಕೊಳ್ಳಿ. ನಿನ್ನೆಯಿಂದ ನಿಮ್ಗೆ ಫೋನ್ ಮಾಡ್ತಾನೆ ಇದ್ದೀನಿ. ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ನನಗೂ ಟ್ರೈ ಮಾಡಿ ಸಾಕಾಗೋಯ್ತು. ಅದು ಫೋನ್ ಕೆಟ್ಟು ಹೋಗಿತ್ತು, ಸರಿ ಮಾಡ್ಸೋಕ್ಕೆ ಸರ್ವಿಸಿಗೆ ಕೊಟ್ಟಿದ್ದೆ, ತೊಗೊಂಡು ಬರೋಕ್ಕೆ ಟೈಮ್ ಆಗಿರಲಿಲ್ಲ. ಹಾಗಾಗಿ ಏನು ಬಾಬಾ ಈ ಥರ ಜೋಕ್ ಮಾಡ್ತೀರಾ? ಅಲ್ಲ, ಒಂದು ಫೋನ್ ಕೆಟ್ಟೋದ್ರೆ 100 ಫೋನು ನಿಂತ ಜಾಗದಲ್ಲೇ ತೊಗೊಳ್ಳೋ ಕೆಪಾಸಿಟಿ ಇದೆ ನಿಮಗೆ. ನೀವು ನೋಡಿದ್ರೆ ನಾವಂತ ಮಿಡಲ್ ಕ್ಲಾಸ್ನವ್ರ ಥರ ಮಾತಾಡ್ತಿದ್ದೀರಲ್ಲ ಬಾಬಾ. ಯು ರೈಟ್, 1000 ಫೋನ್ ಕೊಂಡ್ಕೊಂಡ್ಬಿಡ್ಬೋದು. ಆದರೆ ಯು ಸಿ, ಆ ಫೋನ್ ನನಗೆ ತುಂಬ ಸ್ಪೆಷಲ್. ಯಾಕೆಂದರೆ ಜಾನ್ವಿಯವರ ಹಳೆ ಫೋಟೋಸ್ ಎಲ್ಲ ಅದೇ ಫೋನಲ್ಲಿದ್ದಿತ್ತು. ಹಾಗಾಗಿ ಇದರಲ್ಲೇ ಗೊತ್ತಾಗತ್ತೆ ನಮ್ಮ ಜಾನು ಮೇಲೆ ನಿಮ್ಗೆ ಎಷ್ಟು ಪ್ರೀತಿ ಇದೆ ಅಂತ. ಅವತ್ತು ಜಾನ್ವಿ ಬದುಕಿದ್ದಾಳೆ ಅಂತ ನಿಮ್ಗೆ ಹೇಳಿದೆ, ದೇವಸ್ಥಾನಕ್ಕೆ ಬನ್ನಿ ಅಂತಲೂ ಹೇಳಿದೆ. ಆದರೆ ನೀವು ಬರಲೇ ಇಲ್ಲ. ಆಮೇಲೆ ಟ್ರೈ ಮಾಡಿದೆ, ಫೋನ್ ಸ್ವಿಚ್ ಆಫ್ ಅಂತ ಬರ್ತಾಯಿತ್ತು. ಹೌದು ಬಾಬಾ, ಅಲ್ಲ ಅವಳಿಗೋಸ್ಕರನೇ ಬದುಕಿರೋ ನೀವು, ನಿಮ್ಗೆ ಏನಾಗಿದೆಯೋ ಅಂತ ನಮಗೆ ಭಯ ಆಗಿ ನಿಮ್ಮನ್ನು ಹುಡ್ಕೊಂಡ್ಬಂದ್ವಿ ಇಲ್ಲಿಗೆ. ಅದು ಅವತ್ತು ನೀವು ಫೋನ್ ಮಾಡಿ ಜಾನ್ವಿ ಬದುಕಿದ್ದಾರೆ ಅಂತ ಹೇಳಿದಾಗ ನನಗೆ ನಂಬಕ್ಕೆ ಆಗಲಿಲ್ಲ. ನೋಡಿ, ಇಷ್ಟು ದಿನ ಕಾಣದೇ ಇರೋರು ಈಗ ಸಡನ್ನಾಗಿ ಬಂದಿದ್ದಾರೆ ಅಂತ ಹೇಳಿದ್ರೆ ನನಗೆ ಹೇಗೆ ರಿಯಾಕ್ಟ್ ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ. ಏನು ತಲೆ ಕೆಡಿಸ್ಕೊಬೇಡಿ, ಜಾನ್ವಿ ಮನೆಗೆ ಬರ್ತಿದ್ದಾಳೆ.
ಅದಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗೋಣ ಅಂತಲೇ ನಾವು ಬಂದಿರೋದು. ಜಾನು, ನಾನು ಆಗ್ಲಿಂದ ಮಾತಾಡ್ತಾನೇ ಇದ್ದೀನಿ. ನೀನು ಬರೀ ಹಾಂ ಅಂತ ಹೇಳ್ತಿದ್ಯಾ, ಯಾಕೆ? ಏನಾಯಿತು? ಹಾಗೇನಿಲ್ಲದೆ, ನಾನು ಆರಾಮಾಗೇ ಇದ್ದೀನಿ. ಜಾನು, ನಾನು ನಿನ್ನ ಅಕ್ಕ ಕಣೆ. ನನ್ನ ತಂಗಿ ಯಾವಾಗ ಹೇಗಿರ್ತಾಳೆ ಅಂತ ನನಗೆ ಗೊತ್ತಿರಲ್ವಾ? ಯಾವಾಗಲೂ ನಗ್ನಗ್ತಾ ಇರೋಳು. ನೀನಿದ್ದ ಜಾಗದಲ್ಲಿ ತುಂಟಾಟ ತರಲೆ ಇದ್ದೇ ಇರ್ತಿತ್ತು. ಆದರೆ ಈಗ ಯಾಕೆ ಇಷ್ಟು ಡಲ್ ಆಗೋಗಿದ್ಯಾ? ನೋಡು, ನಾನು ಇಷ್ಟೆಲ್ಲ ಮಾತಾಡ್ತಿದ್ದೀನಿ, ಆದರೂ ನಿನಗೆ ಮಾತಾಡಬೇಕು ಅಂತಲೇ ಅನ್ನಿಸ್ತಿಲ್ವಾ ಜಾನು? ಮೊದಲಿನ ಜಾನು ಆಗಿದ್ದಿದ್ರೆ ಎದುರುಗಡೆ ಇದ್ದವ್ರನ್ನ ಮಾತಾಡೋಕ್ಕೆ ಬಿಡ್ತಿಲ್ಲ. ಜಾನು, ನಾನು ಆಗಲೇ ಗಮನಿಸಿದೆ, ಜಯಂತ್ ಅವ್ರ ಹೆಸರು ಹೇಳಿದ ತಕ್ಷಣ ನಿನ್ನ ಮುಖದಲ್ಲಿರೋ ಖುಷಿಯೆಲ್ಲ ಹೊರಟೋಯ್ತು. ಯಾಕೆ? ನಿಮ್ಮಿಬ್ಬರ ಮಧ್ಯೆ ಏನಾದರೂ ಸಮಸ್ಯೆ ಇದೆಯಾ? ನೋಡು, ಹಾಗೇನಾದರೂ ಇದ್ದರೆ ನನ್ನ ಹತ್ರ ಹೇಳ್ಕೊ, ನಾನೇ ಬಗೆಹರಿಸ್ತೀನಿ. ಅಕ್ಕ, ಹಾಗೆಲ್ಲ ಏನೂ ಇಲ್ಲ ಕಣೆ. ನಾವಿಬ್ಬರು ಚೆನ್ನಾಗೇ ಇದ್ದೀವಿ. ನೀವಿಬ್ಬರು ಚೆನ್ನಾಗಿದ್ದೀರಾ ಅಂದಮೇಲೆ ನೀನು ಬದುಕಿದ್ಯಾ ಅಂತ ಗೊತ್ತಾಗಿದ ತಕ್ಷಣ ಜಯಂತ್ ಅವರು ಯಾಕೆ ಇಲ್ಲಿಗೆ ಬರಲಿಲ್ಲ? ಅಣ್ಣನೇ ಹೋಗಿ ಅವ್ರನ್ನ ಕರ್ಕೊಂಬರ್ಬೇಕಾಗಿತ್ತಾ? ಹೋಗಲಿ, ನೀನಾದರೂ ಅವ್ರಿಗೆ ಫೋನ್ ಮಾಡಿ ಒಂದು ಸಲ ಮಾತಾಡಿದ್ಯಾ? ಅದೂ ಇಲ್ಲ. ಇದೆಲ್ಲ ನೋಡಿದ್ರೆ ನಮಗೆ ಅನುಮಾನ ಬರಲ್ವಾ ಜಾನು? ಅಕ್ಕ, ನೀನು ಸುಮ್ಮನೆ ಏನೇನೋ ಯೋಚನೆ ಮಾಡ್ತಿದ್ದೀಯ ಅಷ್ಟೇ. ನಿಜವಾಗ್ಲೂ ನಾವಿಬ್ಬರ ಮಧ್ಯೆ ಏನೂ ಆಗಿಲ್ಲ. ಅವರು ಏನೋ ಕೆಲಸದಲ್ಲಿ ತುಂಬ ಬ್ಯುಸಿ ಇದ್ದಾರೆ ಅನ್ಸುತ್ತೆ, ಅದಕ್ಕೆ ಬರೋಕ್ಕಾಗಿರಲ್ಲ ಅಷ್ಟೇ. ಈ ಮಾತನ್ನು ನಾವು ನಂಬೇಕಾ? ಜಾನು, ಅವ್ರು ನಿನ್ನ ಎಷ್ಟು ಪ್ರೀತಿ ಮಾಡ್ತಿದ್ರು, ಎಷ್ಟು ಕಾಳಜಿಯಿಂದ ನೋಡ್ಕೋತಿದ್ರು ಅಂತ ನಮಗೆ ಗೊತ್ತಿಲ್ವಾ? ನೀನಿಲ್ಲ ಅಂತ ಗೊತ್ತಾದ ಮೇಲೆ ಅವ್ರು ಎಷ್ಟು ನೋವು ಅನುಭವಿಸಿದ್ದಾರೆ. ನಿನ್ನನ್ನು ಶ್ರೀಲಂಕಕ್ಕೆ ಕರ್ಕೊಂಡೇ ಹೋಗಬಾರ್ದಾಗಿತ್ತು ಅಂತ ದುಃಖ ಪಟ್ಟಿದ್ದಾರೆ. ಅಪ್ಪ ಅಮ್ಮ ಅವರಿಗೆ ಇನ್ನೊಂದು ಮದುವೆ ಮಾಡ್ಕೊಳ್ಳಿ ಅಂತ ಹೇಳಿದಾಗ್ಲೂ ಇಲ್ಲ, ಜಾನು ಜಾಗ ಯಾರೂ ತುಂಬಿಸೋಕ್ಕಾಗಲ್ಲ, ಅವಳು ನೆನಪಲ್ಲೇ ನಾನು ಬದುಕ್ತೀನಿ ಅಂತ ಹೇಳಿದವರು. ಎಷ್ಟು ದಿನ ಅಂತ ನೀವು ಹೀಗೆ ಒಂಟಿಯಾಗಿರ್ತೀರಾ? ನಿಮಗಿನ್ನೂ ವಯಸ್ಸಿದೆ, ಬಾಳಿ ಬದುಕಬೇಕಾದವ್ರು ನೀವು ಇನ್ನೊಂದು ಮದುವೆ ಮಾಡ್ಕೋಬೇಕು ಅಂತ ನಮ್ಮೆಲ್ಲರ ಆಸೆ. ಏನು ಹೇಳ್ತಾ ಇದ್ದೀರಿ ಮಾವ? ಇದು ನನ್ನಿಂದ ಸಾಧ್ಯ ಇಲ್ಲ. ನೋಡಿ, ನನ್ನ ಜೀವನದಲ್ಲಿ ನನ್ನ ಹೆಂಡತಿ ಅಂತ ಆಗಿರೋದು ಅಂತಂದರೆ ಜಾನ್ವಿಯವ್ರೊಬ್ಬರೇ. ಜಾನ್ವಿಯವ್ರನ್ನ ಬಿಟ್ಟು ಬೇರೆ ಯಾರನ್ನೂ ನನ್ನ ಹೆಂಡತಿ ಸ್ಥಾನದಲ್ಲಿ ನೋಡೋಕ್ಕೆ ನನ್ನಿಂದ ಸಾಧ್ಯ ಇಲ್ಲ. ಮತ್ತೆ ಈ ಮಾತನ್ನು ಪ್ರಸ್ತಾಪ ಮಾಡಬೇಡಿ.